ಈಗ ಇನ್ನೊಂದು ಕಡೆ ಸರ್ ಭಾಳ ಚರ್ಚೆ ಆಗಿರ್ತಕ್ಕಂಥ ವಿಷಯ ವೀರಶೈವ ಮಹಾಸಭಾ ಏನು ಅಧಿವೇಶನ ನಡೀತು ಅದರಲ್ಲಿ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಯಾರೂ ಕೂಡ ಜಾತಿ ಕಾಲಂನಲ್ಲಿ ಉಪಜಾತಿ ಅಥವಾ ಹಿಂದೂವನ್ನು ಸೇರಿಸ್ಬಿಡಿ, ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತೇಳಿ. ಇದು ಯಾವಾಗ ಸಾಧ್ಯ ಆಕೈತೆ ಅಂತಂದ್ರೆ ಸಮಸ್ತ ವೀರಶೈವ ಲಿಂಗಾಯತರು ಒಂದು ಕ್ಯಾಟಗರಿ ಆಫ್ ಇದರಲ್ಲಿ ರಿಸರ್ವೇಷನ್ದಲ್ಲಿ ಬಂದಾಗ. ನಾನು ಹಿಂದೂ ಕೂಡ ಇದ್ರ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದೆ. ಹಿಂದೆ ದೇವರಾಜ ಅರಸವರು ಲಿಂಗಾಯತ ಸಮಾಜ ಒಡ್ಯಾಕ್ ಅಂಥೇಳಿ ಹಾವನೂರು ವರದಿಯನ್ನು ತೊಗೊಂಬಂದರು. ಅದ್ರಾಗ ಏನು ಮಾಡಿದರು, ಲಿಂಗಾಯತ ಸಮಾಜದಲ್ಲಿ ಕುಂಬಾರ ಅದಾರ, ಕಮ್ಮಾರ ಅದಾರ, ಬಡಿಗಾರ ಅದಾರ, ಹೂಗಾರ ಅದಾರ, ಗಾಣಿಗಾರ ಅದಾರ. ಈ ರೀತಿ ಬೇರೆ 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 ಲಿಂಗಾಯತ ಸಮಾಜದ ವೃತ್ತಿ ಆಧಾರಿತ ಹಡಪದ ಸಮಾಜ ಐತಿ, ವೃತ್ತಿ ಆಧಾರಿತ ಜಾತಿಗಳು ಉಪಜಾತಿಗಳಿಂದಾವೆ ಲಿಂಗಾಯತರಾಗ. ಅವ್ರಿಗೆಲ್ಲರಿಗೂ ಲಿಂಗಾಯತ ಹಡಪದ ಅಂದ, ಲಿಂಗಾಯತ ಗಾಣಿಗ ಅಂತ ಅನ್ನದ, ಕೇವಲ ಗಾಣಿಗ, ಕೇವಲ ಕುಂಬಾರ, ಕೇವಲ ಬಡಿಗಾರ ಅಂಥೇಳಿ 2A ರಿಸರ್ವೇಷನ್ ಕೊಟ್ಟರು. ಹಾಗಾಗಿ ಈಗ ಏನಾಗೈತಿ, ಈಗ ಸುಮಾರು ಒಂದು 45 ವರ್ಷದಿಂದ ಲಿಂಗಾಯತ ಗಾಣಿಗರ ಅಂತ ಬರೆಸೋದಿಲ್ಲ, ಅವ್ರು ಬರೀ ಗಾಣಿಗರ ಅಂತ ಬರೆಸ್ತಾರೆ. ಲಿಂಗಾಯತ ಕುಂಬಾರ ಅಂತಷ್ಟೇ ಬರೆಸ್ತಾರೆ. ಲಿಂಗಾಯತ ಬಡಿಗಾರ ಬರೀ ಬಡಿಗಾರ ಅಂತ ಬರೆಸ್ತಾರೆ. ಈ ರೀತಿ ಇದು ನಮ್ಮ ಲಿಂಗಾಯತ ಒಳಪಂಗಡದಲ್ಲಿ ಮದುವೆಗಳಾಗ್ತಾವೆ. ನಾವೆಲ್ಲ ಕೂಡಿರ್ತೇವೆ, ನಾವೆಲ್ಲ ಬಸವಣ್ಣನ ತತ್ವವನ್ನು ಪ್ರತಿಪಾದಿಸೋರು, ಫಾಲೋ ಮಾಡೋರು. ಆದರೆ ಸರ್ಕಾರದ ಬೆನಿಫಿಟ್ ಸಿಗಲಿ, ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಅನುಕೂಲ ಆಗಲಿ, ನೌಕರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶಕ್ಕೆ ಅವರು 2A ಅಂತೇಳಿ ಲಿಂಗಾಯತ ಅಂತ ಬರೆಸ್ಕೊಂಡಿಲ್ಲ. ಇವತ್ತು ಜನಸಂಖ್ಯೆದ ಅದರ ಮೇಲೆ ನಾವು ಮಾಡಿದ್ವಿ ಅಂತಂದ್ರೆ ತಪ್ಪ ಅಂಕೆ ಬರ್ತದೆ. ಇವತ್ತು ಜನಗಣತಿ ನಡೆದಾಗ ಇದ್ರ ಬಗ್ಗೆ ನೀವು ಬರಿಬೇಡ್ರಿ ಅಂತಂದ್ರೆ ಜನ ಬರೆದ ನಿಲ್ಲಿಸೋದಿಲ್ಲ, ಯಾಕಂದರೆ ಅವರಿಗೆ ಅದರಲ್ಲೇ ಅನುಕೂಲ ಐತೆ. ಹಾಗಾಗಿ ನಮ್ಮ ಸರ್ಕಾರ ಇದ್ದಾಗ ಇದೇನು ತಪ್ಪಾಗಿತ್ತು, ಇದನ್ನು ಸರಿ ಮಾಡೋಕೆ ಕ್ಯಾಟಗರಿ 2Dಯಲ್ಲಿ ಸಮಸ್ತ ಲಿಂಗಾಯತರಿಗೆ ತೊಗೊಂಬರುವಂಥ ಪ್ರಯತ್ನ ನಾವು ಮಾಡಿದ್ವಿ. ಅದನ್ನು ಈ ಕಾಂಗ್ರೆಸ್ ಸರ್ಕಾರದವರ ಹೋಗಿ ಇವತ್ತು ಕೋರ್ಟ್ದಾಗ ಹೋಗಿ ಅದನ್ನು ಗರ್ಲಾಬಿಸಿ ನಿಲ್ಲಿಸ್ಯಾರ, ಕೋರ್ಟ್ದಾಗ ಸ್ಟೇ ತೊಗೊಂಬಂದಾರ. ಅದನ್ನು ಸಾರ್ಟ್ಔಟ್ ಆಗಬೇಕು. ಎಲ್ಲ ಸಮಸ್ತ ಲಿಂಗಾಯತರು ಒಂದು ಕ್ಯಾಟಗರಿ ಒಳಗೆ ಬರ್ಬೇಕಂಥೇಳಿ ಸಮಸ್ತ ಲಿಂಗಾಯತರದ ಅಭಿಲಾಷೆ ಐತೆ. ಅದಾದ ಮೇಲೆ ಜನಗಣತಿ ಆದಾಗ ಆವಾಗ ವೀರಶೈವ ಲಿಂಗಾಯತರು ಕೇವಲ ವೀರಶೈವ ಲಿಂಗಾಯತರಂತ ಬರ್ಕೊಳಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಆವಾಗ ಸರಿಯಾದ ಸಂಖ್ಯೆ ಆಗ್ತದೆ. ಇವತ್ತು ದಾವಣಗೆರೆ ಅಧಿವೇಶನದಲ್ಲಿ ಏನು ಕರೆ ಕೊಟ್ಟಾರ, ಅದು ಕರೆ ಕೊಟ್ಟಿದ್ದು ಸರಿ ಐತಿ, ಆದರೆ ಅದು ಇಂಪ್ಲಿಮೆಂಟ್ ಆಗೋಕ್ಕೆ ಡಿಫಿಕಲ್ಟಿ ಐತಿ. ಅದಕ್ಕೆ ನಿಮ್ಗೆ ಒಪ್ಪಿಗೆ ಐತಿ, ನೀವು ಯಾಕಂದ್ರೆ ಪಂಚಮಸಾಲಿ ಹೋರಾಟದಲ್ಲಿ ಭಾಗಿಯಾಗಿದ್ದು, ನಿಮ್ಮ ಸ್ವಾಮಿಗಳು ಈಗ ಅದಕ್ಕೆ ವಿರೋಧ ಮಾಡ್ತಿದ್ದಾರೆ ಸರ್. ನಾನು ಸ್ವಾಮಿಗಳ ವಿಚಾರ ನಾನು ತಿಳ್ಕೊಂಡಿಲ್ಲ ಏನಂಥೇಳಿ, ಆದರೆ ಇಡೀ ಇವನಾರ ಅನ್ನದಿರಯ್ಯ, ಇವನಮ್ಮವ ಎನ್ನಿರಯ್ಯ ಅಂಥೇಳಿ ಬಸವಣ್ಣವ್ರು ಹೇಳಿದ್ರು. ಎಲ್ಲರೂ ಒಂದು ಆಗಿರಂತೆ. ಕೇವಲ ಒಂದು ಅನ್ನೋದಷ್ಟೇ ಅಲ್ಲ, ಎಲ್ಲರೂ ಸಮಾನವಾಗಿ ಬೆಳೆಯುವಂಥದ್ದು, ಸಮಾನ ಅವಕಾಶ ಎಲ್ಲರಿಗೂ ಸಿಗುವಂಥದ್ರದ್ದು ಪ್ರತಿಪಾದನೆ ಮಾಡಿದವ ಬಸವಣ್ಣ. ಹಾಗಾಗಿ ಆ ದೃಷ್ಟಿಯಿಂದ ಇವತ್ತು ಸಮಸ್ತ ಲಿಂಗಾಯತರೆಲ್ಲ ಒಂದಾಗುವಂಥದ್ದು ಅವಶ್ಯಕತೆ ಐತೆ. ಈಗ ಕೊನೆಯದಾಗಿ ಸರ್, ಮುಖ್ಯಮಂತ್ರಿ ಹುದ್ದೆಗೆ ತಮ್ಮ ಹೆಸರು ಹೋಗಿತ್ತು, ಈಗ ಉಪನಾಯಕನ ಆಯ್ಕೆ ಆಗಿದ್ರು. ಏನು ಹೇಳ್ತೀರಿ ಸರ್ ಕ್ಷೇತ್ರದ ಜನತೆಗೆ? ಕ್ಷೇತ್ರದ ಜನತೆಗೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನನ್ನ ಅಭಿವೃದ್ಧಿಯೇ ಗುರಿ ನಂದು. ಸೊ ಹಾಗಾಗಿ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಗೆ ಯಾವುದೇ ರೀತಿಯಿಂದ ನಾನು ಕಡಿಮೆ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಈ ಸ್ಥಾನದ ಮೂಲಕ ನಮ್ಮ ಕ್ಷೇತ್ರದಲ್ಲಿ ಏನು ಕಡಿಮೆ ಆಗ್ತೈತಿ ಅದ್ರ ಬಗ್ಗೆನೂ ಕೂಡ ನನಗೆ ಹೆಚ್ಚಿನ ಗಟ್ಟಿಯಾಗಿ ಇನ್ನೂ ಪ್ರತಿಪಾದನೆ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಅದ್ರ ಜೊತೆ ಕ್ಷೇತ್ರದ ಜನತೆ ಅಪೇಕ್ಷೆ ಏನೈತಿ, ನಾನು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ರಾಜ್ಯದ ವಿಷಯಗಳ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾನು ಹೋರಾಟ ಮಾಡಬೇಕಂತೇಳಿ ಅದನ್ನು ಕೂಡ ಸಮರ್ಪಕವಾಗಿ ನಾನು ನಿರ್ವಹಿಸ್ತೇನೆ ಅನ್ನುವಂಥ ಭರವಸೆ ಇರ್ತೇನೆ. ಅದನ್ನು ಮುಂದೆ ನೋಡೋಣ. BJP ಹೈಕಮಾಂಡ್ ನನಗೆ ಈಗ ಉಪನಾಯಕನ ಹುದ್ದೆಯನ್ನು ಕೊಟ್ಟಿದೆ, ನಾನು ಇದನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಮತ್ತು ಕ್ಷೇತ್ರದ ಜನತೆಗೆ ಅಭಿವೃದ್ಧಿ ವಿಷಯವಾಗಿ ಏನೆಲ್ಲ ಕೆಲಸ ಮಾಡಬೇಕು ಮತ್ತು ಸದನದಲ್ಲಿ ಈ ಸರ್ಕಾರದ ವಿರುದ್ಧ ಹೇಗೆಲ್ಲ ಮಾತನಾಡಬೇಕು ಅನ್ನೋದಕ್ಕೆ ನಾನೆಲ್ಲವನ್ನೂ ಕೂಡ ಅದಕ್ಕೆ ಸಿದ್ಧತೆ ಮಾಡಿಕೊಳ್ತೀನಿ ಮತ್ತು ಕ್ಷೇತ್ರದ ಅಭಿವೃದ್ಧಿ ನನ್ನ ಮೂಲ ಗುರಿ ಅನ್ನೋದು ಅರವಿಂದ್ ಬೆಲ್ಲದವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.